KRS ಪಕ್ಷಕ್ಕೆ ಇದೊಂದು ರೀತಿ ಈ ಥರದ ಕ್ಯಾಂಪೇನ್ಗಳ ತುಂಬ ಕೇರ್ಫುಲ್ ಮಾಡ್ತಿದ್ದಾರೆ. ಕಾಂಗ್ರೆಸ್ JDS ಬಿಟ್ಟರೆ ನಾವು ಕರ್ನಾಟಕದಲ್ಲಿ KRS ತುಂಬ ಆ್ಯಕ್ಟಿವ್ ಆಗಿದೆ, ಎಸ್ಪೆಷಲಿ ಅಡ್ಮಿನಿಸ್ಟ್ರೇಟಿವ್ ವಿರುದ್ಧ, ಪೊಲೀಸ್ ವಿರುದ್ಧ. ಸೊ ಕಾಕ್ರೋಚ್ ಜನತಾ ಪಾರ್ಟಿ ಈ ಒಂದು ಕ್ಯಾಂಪೇನ್ ಏನಿದೆ, ಏನು ಅನಿಸುತ್ತೆ ನಿಮಗೆಲ್ಲ ನೋಡ್ತಾ ಇದ್ರೆ? ಸರ್, ಖಂಡಿತವಾಗಿ ಇವತ್ತು ನೋಡಿ, ಸೋಷಿಯಲ್ ಮೀಡಿಯಾ ಯಾವುದೋ ಒಂದು ಸಂಸ್ಥೆ ಅಥವಾ ಮಾಧ್ಯಮಗಳಲ್ಲಿ ಬರೋ ಸುದ್ದಿಗಳಿಗಿಂತ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವುದೋ ಒಂದು ಕ್ರೆಡಿಬಲ್ ಸೋರ್ಸ್ ಅಂತ ನಂಬ್ಕೊಂಡಿರುವಂತಹ ಒಂದು ವ್ಯಕ್ತಿನೇ ಆಗಿರಲಿ, ಯಾರೇ ಆಗಿರಲಿ, ಅಲ್ಲಿಂದ ಬರುವಂಥ ಸುದ್ದಿಗಳ ಬಗ್ಗೆ ಇದ್ರ ಬಗ್ಗೆ ಜನ ಹೆಚ್ಚು ಇಂಟ್ರೆಸ್ಟನ್ನು ತೋರಿಸುವಂಥದ್ದು. ಸೊ ಇವತ್ತು ಆಮೇಲೆ ಈಗ ಏನು ಕಾಕ್ರೋಚ್ ಅನ್ನೋದು ಕಾಕ್ರೋಚ್ ಜನತಾ ಪಾರ್ಟಿ ಆಗಿದೆ. ಈ ಥರದ್ದು ಹಲವಾರು ಆಗ್ತಾನೂ ಬಂದಿದ್ದಾವೆ. ಆಮೇಲೆ ಇಲ್ಲಿ ನಾವು ನೋಡಬೇಕಾಗಿರೋದು ಅವ್ರು ಯಾರು ಮಾಡಿದ್ದಾರೆ, ಮತ್ತು ಅವ್ರ ಪರವಾಗಿ ಯಾರು ನಿಂತ್ಕೊಂಡಿದ್ದಾರೆ, ಮತ್ತು ಅವರು ಯಾವುದನ್ನ ವಿರೋಧಿಸ್ತಾ ಇದ್ದಾರೆ, ಮತ್ತು ಅವ್ರು ವಿರೋಧಿಸ್ತಾ ಇರ್ತಕ್ಕಂಥ ತಪ್ಪುಗಳನ್ನು ಯಾರು ಮಾಡಿದ್ದಾರೆ, ಈಗ ಅವರು ಯಾವುದನ್ನು ವಿರೋಧಿಸ್ತಾ ಇದ್ದಾರೆ, ಆ ತಪ್ಪುಗಳನ್ನ ಯಾರು ಮಾಡಿದ್ದಾರೆ ಅವ್ರ ಮಾತಲ್ಲಿ ಕೌಂಟರ್ ಕೊಡಬೇಕು, ಅಥವಾ ಅವ್ರ ಜೊತೆಗೆ ಯಾರು ನಿಂತಿದ್ದಾರೆ ಅವ್ರ ಮಾತಲ್ಲಿ ಕೌಂಟರ್ ಕೊಡಬೇಕು ಅನ್ನುವಂಥ ವಿಚಾರ ಮುಖ್ಯ ಅಲ್ಲ. ಇದು ಏನೇನು ಹೇಳ್ತಾ ಇದ್ದಾರೆ ಅವರು, ಯಾವುದನ್ನು ಹೇಳ್ತಾ ಇದ್ದಾರೆ. ಈಗ ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಮ್ಮನ್ನು ಸೇರಿದಂಗೆ ನಾವು ಜನರಿಗೆ ಹೇಳ್ತಾ ಇದ್ದೀವಿ, ಇಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ನಿಜವಾದ ಜನರ ಮೂಲಭೂತ ಸಮಸ್ಯೆಗಳು ಏನಿದ್ದಾವೆ, ಎಷ್ಟೆಲ್ಲ ಜನ ಯಾವ ರೀತಿಯಾಗಿ ಇಲ್ಲಿ ಸಫರ್ ಆಗ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆಗೆ ಜನ ಒಳಗಾಗ್ತಾ ಇದ್ದಾರೆ, ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ, ಇವತ್ತು ಯುವ ಜನತೆ ನಿರುದ್ಯೋಗದಿಂದ ಯಾವ ರೀತಿಯಾಗಿ ತತ್ತರಿಸಿದ್ದಾರೆ. ಈಗ ಕಾಂಗ್ರೆಸ್ BJP ಅವರು ಕಿತ್ತಾಡ್ತಿದ್ದಾರೆ. ಈಗ ನಾವು ನಿರುದ್ಯೋಗದ ವಿಚಾರಕ್ಕೆ ಬಂದರೆ ನೀವು ಯಾರನ್ನ ದೂರ್ತೀರಾ? ನರೇಂದ್ರ ಮೋದಿ ಅವ್ರನ್ನ ದೂರ್ತೀರಾ, ಅಥವಾ ಸಿದ್ದರಾಮಯ್ಯವ್ರನ್ನ ದೂರ್ತೀರಾ, ಅಥವಾ ಯಾರು ಇಬ್ಬರಿಗಿನ್ನ ಯಾರು ಉತ್ತಮರು ಅಂತ ನೋಡ್ತೀರಾ? ನಾವು ಯಾಕೆ ಯುವ ಜನತೆ ಯಾಕೆ ನೋಡಬೇಕು? ಉದ್ಯೋಗ ನಮ್ಮ ಹಕ್ಕು. ಈಗ ಫಾರ್ ಎಕ್ಸಾಂಪಲ್ ಉದ್ಯೋಗದ ವಿಚಾರಕ್ಕೆ ಮಾತಾಡೋದಾದ್ರೆ, ಉದ್ಯೋಗ ನಮ್ಮ ಹಕ್ಕು, ಉದ್ಯೋಗ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೀವು ಕೊಟ್ಟಿಲ್ಲ ಅಂತ ಅಂದರೆ ನಾವು ನಿಮ್ಮನ್ನ ಕೇಳುವಂಥ ಹಕ್ಕಿದೆ ನಮಗೆ, ಅದನ್ನ ಕೇಳೋ ರೀತಿಯಲ್ಲಿ ನಾವು ಮಾಡ್ತೀವಿ. ಅದನ್ನೇ ಇವರು ಇವತ್ತು ಏನು ಕಾಕ್ರೋಚ್ ಜನತಾ ಪಾರ್ಟಿ ಅವರು ಮಾಡ್ತಾ ಇರೋವಂಥದ್ದು, ಇದೊಂದು ನನಗನ್ಸಿದ ಪೊಲಿಟಿಕಲ್ ಪಾರ್ಟಿಗಿಂತ ಇದೊಂದು ಪ್ಲಾಟ್ಫಾರ್ಮ್, ಇವತ್ತು ಪ್ರಶ್ನೆ ಕೇಳುವಂಥ ಪ್ಲಾಟ್ಫಾರ್ಮ್. ಹಲವಾರು ಪ್ರಶ್ನೆಗಳನ್ನು, ಬಹಳ ಗಂಭೀರವಾದಂಥ ಪ್ರಶ್ನೆಗಳನ್ನು ಅವ್ರು ಎತ್ತಿದ್ದಾರೆ. ಜಡ್ಜ್ ಇವತ್ತು ನೋಡಿ, ಮತ್ತೆ ಈ ಭ್ರಷ್ಟಾಚಾರ ಇದೆಯಲ್ಲ, ಭ್ರಷ್ಟಾಚಾರ ಅಂತಕ್ಕಂಥದ್ದು ಕೇವಲ ಯಾವುದೋ ಒಂದು ಕಾರ್ಯಾಂಗ ಶಾಸಕಾಂಗದಲ್ಲಿ ಮಾತ್ರ ಉಳ್ಕೊಂಡಿಲ್ಲ. ಇವತ್ತು ನ್ಯಾಯಾಂಗದಲ್ಲೂ ಭ್ರಷ್ಟಾಚಾರ ಇದೆ. ಅದನ್ನ ಮಾತಾಡೋದಕ್ಕೆ ಎಷ್ಟೋ ಜನರಿಗೆ ಶಕ್ತಿ ಇಲ್ಲ. ಮಾತಾಡುವಂಥವ್ರು ಮಾತಾಡಿದ್ರು ತಲುಪಬೇಕಾದವ್ರಿಗೆ ತಲುಪ್ತಾ ಇಲ್ಲ, ಇನ್ನು ಮಾತಾಡುವಂಥವ್ರು ಮಾತಾಡ್ತಾ ಇಲ್ಲ. ಈ ಎಲ್ಲ ಇಂಜಿನಲ್ಲಿ ಅವರು ಹಲವಾರು ಗಂಭೀರವಾದಂಥ ವಿಚಾರಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ ಅವರ ಅಜೆಂಡಾದಲ್ಲಿ, ಏನು ಯಾರು ಚೀಫ್ ಜಸ್ಟಿಸ್ಗಳು ಯಾರನ್ನು ರಾಜ್ಯಸಭೆಗೆ ಅಥವಾ ನಾವು ಗವರ್ನರು ಅಥವಾ ಇನ್ಯಾವುದೋ ಟ್ರಿಬ್ಯುನಲ್ಸ್ಗೋ ನಾವು ಅವ್ರನ್ನ ಏನು ನೇಮಕಾತಿ ಮಾಡಲ್ಲ, ಪ್ರೆಸಿಡೆಂಟ್ ಮಾಡಲ್ಲ, ಮತ್ತು ಈ ವೋಟರ್ಸ್ನ ಬಿಟ್ಟರೆ ನಾವು ಯಾರನ್ನ ಕೈ ಬಿಟ್ಟರೆ ಅವ್ರ ವಿರುದ್ಧ ಉಗ್ರವಾದಂಥ ಒಂದು ಕಠಿಣ ಕ್ರಮಗಳನ್ನು ತೆಗೆದುಕೊತೀವಿ. ಈ ರೀತಿಯಾದಂಥ ಹಲವಾರು ಎಸ್ಪೆಷಲಿ ಈ ವಿಚಾರಕ್ಕೆ ಬರೋದಾದರೆ ಏನು ಗೋಧಿ ಮೀಡಿಯಾಗಳು ಅಂತ ಏನು ನಾವು ಇವತ್ತು ಕ್ರೆಡಿಬಿಲಿಟಿ ಕಳ್ಕೊಂಡಿರುವಂಥ ಮೀಡಿಯಾಗಳಿದ್ದಾವೆ, ಏನು ಸರ್ಕಾರದ ಭಾಗವಾಗಿಯೇ ಇವತ್ತು ಕೆಲಸ ಮಾಡ್ತಾ ಇದ್ದಾವೆ, ಅಂತಹ ಮೀಡಿಯಾಗಳನ್ನು ನಾವು ಬ್ಯಾನ್ ಮಾಡ್ತೀವಿ ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಮುನ್ನೆಲೆಗೆ ಬರ್ತಾ ಇರುವಂಥದ್ದೇ ಇಂತಹ ಕೆಲಸಗಳಿಂದಾಗಿ. ನಿಜವಾಗ್ಲೂ ಸಮಸ್ಯೆಗಳಿದೆಯಾ ಇಲ್ವಾ? ಇಲ್ಲಿ ಸಮಸ್ಯೆಗಳಿದೆ, ನಿರುದ್ಯೋಗ ಇದೆ, ಭ್ರಷ್ಟಾಚಾರ ಇದೆ, ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಇವತ್ತು ಕರಪ್ಷನ್ ಇರುವಂತಹ ವಿಚಾರಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇವತ್ತು ಸರ್ಕಾರಗಳಿಗೆ, ಅದು ಕಾಂಗ್ರೆಸ್ ಈ ರಾಜ್ಯ ಸರ್ಕಾರ ಆಗಿರಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ನಾವು ರಾಜ್ಯ ಸರ್ಕಾರ ವಿಚಾರಕ್ಕೆ ಮಾತಾಡೋದಾದ್ರೆ ಇಲ್ಲಿ ಒಂದು ಕನಿಷ್ಠ ಒಂದು ಏನು ವರ್ಷಕ್ಕೆ ತುಂಬಬೇಕಾಗಿರುವಂಥ ಹುದ್ದೆಗಳನ್ನ KPSC ಮುಖಾಂತರ ಇವರು ತುಂಬಬೇಕು. ಪ್ರತಿ ಸಾರಿ ಮಾಡಿದಾಗ್ಲೂ ಇವರು ಇಲ್ಲಿ ಭ್ರಷ್ಟಾಚಾರ ಪ್ರತಿ ವರ್ಷನೂ ಕೂಡ ಏನು KPSC ಚುನಾವಣೆ ನಡೆಸುತ್ತೆ, ಇದು ಏನು ಎಕ್ಸಾಮ್ ನಡೆಸುತ್ತೆ, ನೇಮಕಾತಿ ನಡೆಸುತ್ತೆ, ಎಲ್ಲ ನೇಮಕಾತಿಗಳು ಭ್ರಷ್ಟಾಚಾರ ಹಗರಣ ನಡೀತಾ ಇದೆ. ದೊಡ್ಡ ಒಂದು ಸ್ಕ್ಯಾಮ್, ಭ್ರಷ್ಟಾಚಾರದ ಕೂಪ ಸಿದ್ದರಾಮಯ್ಯನವರು. ಈಗ ಇವರು ಅಲ್ಲ, ಇವ್ರಿಗೆ ಹೇಳ್ತಾ ಇದಾರಲ್ಲ, ಸಿದ್ದರಾಮಯ್ಯನವರು ನೀಟ್ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀಟಲ್ಲಿ ಏನು ಸ್ಕ್ಯಾಮ್ ಆಗಿದೆ, ಅಲ್ಲೇನೋ ಭ್ರಷ್ಟಾಚಾರ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅವ್ರಿಗೆ ಯೋಗ್ಯತೆನೇ ಇಲ್ಲ ಅವ್ರಿಗೆ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ. ಇವ್ರಿಗೆ ಏನು ನೈತಿಕತೆ ಇದೆ ಮಾತಾಡೋದಕ್ಕೆ? ಸಿದ್ದರಾಮಯ್ಯನವ್ರಿಗೆ ಅಥವಾ ಕಾಂಗ್ರೆಸ್ ಪಕ್ಷದವ್ರಿಗೆ ಯಾವ ನೈತಿಕತೆ ಇದೆ? ನೀವು ಯಾವ ರೀತಿ ಇಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದೀರಾ? ನೀವು ಯಾವ ರೀತಿಯಾಗಿ ಇಲ್ಲಿ ಯುವ ಜನರಿಗೆ ರಿಕ್ರೂಟ್ ಮಾಡಿ ಕೆಲಸ ಕೊಡ್ತಾ ಇದ್ದೀರಾ? ನಿಮ್ಮ ಯೋಗ್ಯತೆಗೆ ಒಂದು ಇಯರ್ಲಿ ಕ್ಯಾಲೆಂಡರ್ ಹೊರಡಿಸ್ರಪ್ಪ. ನೀವು ಹೇಗೆ ಇವತ್ತು IAS ಇದು ನೇಮಕಾತಿಗಳು ನಡೀತವೆ, ಆ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ KS ಮತ್ತು ಈ ಥರದ ನೇಮಕಾತಿಗಳಾಗಬೇಕಂದ್ರೆ ಒಂದು ಇಯರ್ಲಿ ಕ್ಯಾಲೆಂಡರ್ ಹೊರಡಿಸಿ. ಇವತ್ತು ನಾವು ನೋಟಿಫಿಕೇಶನ್ ಮಾಡ್ತೀವಿ, ಆಮೇಲೆ ಮೇನ್ಸ್ ಮಾಡ್ತೀವಿ, ಆಮೇಲೆ ಪ್ರಿಲಿಮ್ಸ್ ಮಾಡ್ತೀವಿ. ಈ ಥರದ್ದು ಮಾಡಿದರೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಮತ್ತು ಜನರು ಇವತ್ತು ಬೀದಿಗಿಳಿದು ಹಲವಾರು ವಿಚಾರಗಳಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ವಿಚಾರಗಳ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ರೈತರು ತಮ್ಮ ಭೂಮಿ ಕಳ್ಕೊಳ್ಳುವಂಥ ಆತಂಕದಲ್ಲಿ ಜನ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಕುಡಿಯೋ ನೀರಿಗಾಗಿ ಜನ ಹೋರಾಟ ಮಾಡ್ತಾ ಇದ್ದಾರೆ. ಈ ಥರದ ಮೂಲಭೂತ ಸಮಸ್ಯೆಗಳಿಗೆ ಜನರು ಹೋರಾಟ ಮಾಡ್ತಾ ಇರುವಂಥ ಜನರು ಅವ್ರಿಗೆ ಏನು ಬೇಕಾಗಿದೆ ಅಂತ ಕೇಳುವಂಥದ್ದನ್ನ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಅವ್ರು ಕೇಳ್ತಾ ಇದ್ದಾಗ, ಇವ್ರು ಕೇಳೋ ಅಂಥವ್ರೆ ಏನೋ ಆಂಟಿ ನ್ಯಾಷನಲಿಸ್ಟು, ಅಥವಾ ಇವ್ರು ಕೇಳೋ ಅಂಥವ್ರೇನೆ ಇನ್ಯಾವುದೋ ಒಂದು ಪಕ್ಷಕ್ಕೆ ಸೇರ್ಕೊಂಡಿರೋ ಅಂಥವ್ರು. ಸೊ ಈ ರೀತಿಯಾಗಿ ನಾವು ಅವ್ರನ್ನ ಟ್ಯಾಗ್ ಮಾಡಿದ್ರೆ
ಆಮೇಲೆ ನೋಡಿ ಟ್ಯಾಗ್ ಮಾಡ್ಕೊಂಡ್ರೆ ನಮ್ಗೇನು ನಷ್ಟ, ಆಮೇಲೆ ಟ್ಯಾಗ್ ಮಾಡ್ಕೊಂಡ್ಬಿಟ್ರೆ ಇದೇನು ಹಾಳಾಗೋಗ್ಬಿಡಲ್ಲ. ಈಗ ನಾವು ನೋಡಿದ್ವಿ, ಪಕ್ಕದಲ್ಲೇ ನೋಡಿದ್ವಿ, ಪಕ್ಕದ ರಾಷ್ಟ್ರಗಳಲ್ಲೇ ಏನಾಗ್ತಾ ಇದೆ ಅಂತ ನಾವು ನೋಡಿದ್ವಿ. ಬಾಂಗ್ಲಾದಲ್ಲಿ ನೋಡಿದ್ವಿ, ನೇಪಾಳದಲ್ಲಿ ನೋಡಿದ್ವಿ, ಶ್ರೀಲಂಕಾದಲ್ಲಿ ನೋಡಿದ್ವಿ, ನಮ್ಮ ಅಕ್ಕಪಕ್ಕದ ನಮ್ಮದೇ ದೇಶದ ಪಕ್ಕದ ರಾಜ್ಯದಲ್ಲಿ ನಾವು ನೋಡಿದ್ವಿ. ಎಲ್ಲ ಮಾಧ್ಯಮಗಳಲ್ಲಿ ಎಂತ ಏನು ಸಾಮಾಜಿಕ ರಾಜಕೀಯ ಸೋಷಿಯೋ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿ ಅಲ್ಲಿ ಏನೇನೂ ಆಗಲ್ಲ, ಅದೊಂದು ದೊಡ್ಡದು DMK ADMK ಅವರ ಅದೊಂದು ಭದ್ರಕೋಟೆ, ಅಲ್ಲಿ ಏನು ಈ ತರ ಇವ್ರು ಬಿಟ್ರೆ ಅವರು, ಅವ್ರು ಬಿಟ್ರೆ ಅವರು, ಇನ್ಯಾರು ಬರದೇ ಇಲ್ಲ ಅನ್ನುವಂತಹ ಏನು ಪುಂಖಾನುಪುಂಖವಾಗಿ ಅವರು ವಿಶ್ಲೇಷಣೆಯನ್ನ ಕೊಟ್ಟಿದ್ದನ್ನ ನಾವು ನೋಡಿದ್ದೀವಿ. ಅವೆಲ್ಲ ತಳಕೆಳಗಾಗಿ ಅಲ್ಲಿ ಬದಲಾವಣೆಗಳಾಗಿರೋದನ್ನು ನಾವು ನೋಡಿದ್ದೀವಿ. ಇದು ಹಾಗೇನು ಈ ತರದ್ದು ಬದಲಾವಣೆಗಳನ್ನ ಯಾರನ್ನು ತಡೆಯೋದಕ್ಕಾಗಲ್ಲ. ಇವೆಲ್ಲ ಒಂದು ಸುನಾಮಿಗಳು. ನೀವು ಸಣ್ಣ ಪುಟ್ಟದ ಯಾವುದೋ ಒಂದು ವೇವ್ ಆದರೆ ಇನ್ನೇನೋ ಯಾವುದೋ ಒಂದು ಇಡನ್ ಅಜೆಂಡಾ ಮುಖಾಂತರ ಇನ್ಯಾವುದೋ ನಿಮ್ಮ ಕನ್ವೆನ್ಷನಲ್ ಟೈಪ್ ಆಫ್ ಪೊಲಿಟಿಕ್ಸ್ ಇರುತ್ತಲ್ಲ, ಆ ರೀತಿಯಾಗಿ ನೀವೇ ನಂಬಿಕೊಂಡಿರುವಂತಹ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಬಂದ್ರೆ ನಿಮ್ಮ ಪ್ರಿಡಿಕ್ಷನ್ ಇವತ್ತು ಇವ್ರು ಆಂಟಿ ನ್ಯಾಷನಲ್. ಯಾರು ಕೇಳ್ತಾರೆ ಸ್ವಾಮಿ ನಿಮ್ಮ ಈ ಥರದ ವಾದಗಳನ್ನ? ಈಗ ನೀವು ಹೇಳಿದ್ರೆ ಉತ್ತರ ಕೊಡಬೇಕು. ಅವ್ರು ಆಂಟಿ ನ್ಯಾಷನಲ್ ಎಷ್ಟು ಪಾಕಿಸ್ತಾನದವ್ರು 10 ಜನ ನೋಡ್ತಾರೆ, ಇಷ್ಟು ಜನ ನೋಡ್ತಾರೆ ಅಂತ. ಮತ್ತೆ ನಮ್ಮ ಡೌಟ್ ಜಾಸ್ತಿ ಆಗುತ್ತೆ. ಈಗ ಅವ್ರು ಹಂಗೆ ಹೇಳಿದ ತಕ್ಷಣ ನನಗೇನು ಅನ್ಸುತ್ತೆ, ಓ ಮೋದಿ ಅವರು ನಾವು ಏನು ಸಾಂಸ್ಥಿಕ ಸಂಸ್ಥೆಗಳನ್ನೆಲ್ಲ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಇಡಿನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, CIDನ ಇದು ಯಾವುದು CBIನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಇಂಥ ಏನು ವಿಚಾರಗಳಿದಾವೆ. ಹೌದು, ಇವತ್ತು ಇವರಿಗೆ ಈ ಒಂದು ಮಾಹಿತಿನಿಗೆ ಆಗಲೇ ತಕ್ಷಣಕ್ಕೆ ಬಂದ್ಬಿಟ್ಟಿದೆ, ಪಾಕಿಸ್ತಾನದವ್ರು ಇಷ್ಟು ಜನ, ಬಾಂಗ್ಲಾದವ್ರು ಇಷ್ಟು ಜನ ಅಂತ ಅಂದ್ರೆ ಇವ್ರು ಆ ಕೆಲಸ ನಿಜಕ್ಕೂ ಮಾಡ್ತಾ ಇದ್ದಾರೆ ಅಲ್ವಾ ಅಂತ ನಮ್ಗೆ ಡೌಟ್ ಬರಲ್ವಾ? ಅದನ್ನು ಅವ್ರು ಮಾಡಬೇಕಲ್ಲ. ಆಮೇಲೆ ನೋಡಿ ಸರ್, ಬಹಳ ಬೇಸದ ವಿಚಾರ, ಇವತ್ತು ನೀವಾಗಲೇ ಹೇಳಿದೆ ಸುರೇಶ್ ಕುಮಾರ್ ಅವರು ಹಾಕಿದ್ದಾರೆ ಅಂತ. ಸುರೇಶ್ ಕುಮಾರ್ ಅವರು ಈಗಾಗಲೇ 100 ಸುಳ್ಳು ಪೋಸ್ಟ್ಗಳನ್ನ ಮಾಡಿದ್ದಾರೆ. ಹಲವಾರು ಜನರು ಈ ತರೀಕೆ ನಾವು ಯಾರನ್ನ ಇವತ್ತು ಏನೋ ಒಂದು ಸ್ವಲ್ಪ ವಿಶ್ವಾಸ ಇಡ್ಬೋದು ಅಂತ ಭಾವಿಸ್ಕೊತೀವೋ, ತಮ್ಮ ಬುಡಕ್ಕೆ ಏನಾದರೂ ವಿಚಾರ ಬರುತ್ತೆ ಅಂತಂದ್ರೆ ಸುಳ್ಳಾರ ಸರಿ, ಇನ್ನೊಂದೇನಾದ್ರು ಸರಿ, ಇನ್ನೊಂದೇನೋ ಇದನ್ನ ಮಾಡಿ ಅವರು ಇವತ್ತು ಜನರಿಗೆ ಒಂದು ರೀತಿಯಲ್ಲಿ ಏನು ವಾಟ್ಸಪ್ ಯೂನಿವರ್ಸಿಟಿ, ಯಾರೋ ಗೊತ್ತಿಲ್ಲದೆ ಜನರು ಏನೇನೋ ಸಾಮಾನ್ಯ ಜನರು ವಾಟ್ಸಪ್ ಯೂನಿವರ್ಸಿಟಿ ಬರೋ ಸುದ್ದಿಗಳನ್ನ ಶೇರ್ ಮಾಡ್ಕೊಂಡ್ರೆ ಒಂಥರ. ಇವರು ಶಾಸಕರಾಗಿರುವಂತವ್ರು, ಕಾನೂನುಗಳನ್ನ ನಿರ್ಮಿಸಬೇಕಾಗಿರುವಂತವ್ರು, ನಮ್ಮಂತ ಯುವ ಜನರ ಹಕ್ಕುಗಳನ್ನ ಕಾಪಾಡಬೇಕಾಗಿರುವಂತವ್ರು ಇವರೇನೆ ಈ ತರದ್ದು ವಾಟ್ಸಪ್ ಯೂನಿವರ್ಸಿಟಿ ಬರುವಂತ ಸುದ್ದಿಗಳನ್ನ ಶೇರ್ ಮಾಡ್ಕೊಂಡ್ರೆ ಸೋಷಿಯಲ್ ಮೀಡಿಯಾ